dear first PUC commerce students. So we are meeting to discuss the subject statistics, and in that the same module what we have been discussing. Okay, so we started with fifth unit, analysis of univariate data. So right here, as this is our fourth meeting, I believe. Okay, so I take it as lecture 4, where we discuss the same module, unit 5. Okay, so analysis of univariate data. And under this module we have started practical problems also, and types of averages, the particular concept types of averages. On that we started problems. So let me repeat again, what are the types of averages? Arithmetic mean, median, mode, geometric mean, and finally harmonic mean. So 5 different types of averages, and all these are nothing but measures of central tendency. Measures of central tendency. Other measures of this particular module, univariate data, we take up after completing this. At the same time, we focused on median and mode in our previous classes. Correct? So arithmetic mean alli ನಾವು ಎರಡು ಮೆಥಡ್ ಅಲ್ಲೂ ಪ್ರಾಬ್ಲಮ್ ಅನ್ನು ಮಾಡಿದ್ದೇವೆ. ಡೈರೆಕ್ಟ್ ಮೆಥಡ್ ಅಲ್ಲೂ ಮಾಡಿದ್ದೇವೆ, ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲೂ ಮಾಡಿದ್ದೇವೆ. ಸೊ ಎರಡು ಮೆಥಡ್ ಮಾಡಿದಾಗ ನಮಗೆ ಏನು ಗೊತ್ತಾಯಿತು, ಎರಡು ಮೆಥಡ್ ಅಲ್ಲಿ ಆನ್ಸರ್ ಸೇಮ್ ಇರುತ್ತೆ. ಆನ್ಸರ್ ಸೇಮ್ ಇರುತ್ತೆ, ಏನು ಡಿಫರೆನ್ಸ್ ಬರೋದಿಲ್ಲ. ಕರೆಕ್ಟಾ? ಆಮೇಲೆ ಮೀನ್ ಕೊಟ್ಟಿರ್ತಾರೆ ಕೆಲವು ಪ್ರಾಬ್ಲಮ್ ಅಲ್ಲಿ, ಸಮ್ ಆಫ್ ದಿ ಅಬ್ಸರ್ವೇಷನ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ರು, ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಒಂದು ಪ್ರಾಬ್ಲಮ್ ಮಾಡಿದ್ದೇವೆ. ಕೆಲವು ಪ್ರಾಬ್ಲಮ್ ಅಲ್ಲಿ ಸಮ್ ಆಫ್ ದಿ ಅಬ್ಸರ್ವೇಷನ್ಸ್ ಕೊಡ್ತಾರೆ, ಮತ್ತೆ ಎನ್ ಕೊಟ್ಟಿರ್ತಾರೆ, ನಂಬರ್ ಆಫ್ ಅಬ್ಸರ್ವೇಷನ್ಸ್, ಮೀನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಹಾಗೆ ಮೀಡಿಯನ್ ಮತ್ತು ಮೋಡ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಮೀಡಿಯನ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅನ್ಗ್ರೂಪ್ ಡೇಟಾ ಇದ್ದಾವಾಗ ಮತ್ತೆ ಗ್ರೂಪ್ ಡೇಟಾ ಇದ್ದಾವಾಗ, ಮೋಡ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅನ್ಗ್ರೂಪ್ ಡೇಟಾ ಇದ್ದಾವಾಗ ಮತ್ತೆ ಗ್ರೂಪ್ ಡೇಟಾ ಇದ್ದಾವಾಗ. ಸೊ ಮೀಡಿಯನ್ ಅನ್ನ ಹೇಗೆ ಡಿಸ್ಕಸ್ ಮಾಡಿದ್ದೇವೆ, ಇಟ್ ಈಸ್ ದಿ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಆಫ್ ದಿ ಅಬ್ಸರ್ವೇಷನ್ಸ್ when they are arranged in an ascending order, in an order ಅಲ್ವಾ. ಸೊ ಮೀಡಿಯನ್ ಅನ್ನೋದು ಮಿಡಲ್ ಮೋಸ್ಟ್ ವ್ಯಾಲ್ಯೂ. ಡೇಟಾ ಕೊಟ್ಟಿರ್ತಾರೆ, ಇವೆಲ್ಲ ಯೂನಿವೇರಿಯೇಟ್ ಡೇಟಾ. ನಾವು ಈ ಚಾಪ್ಟರ್ ಇಲ್ಲಿ ಡಿಸ್ಕಸ್ ಮಾಡೋದು ಯೂನಿವೇರಿಯೇಟ್ ಡೇಟಾ. ಸೊ ಇಲ್ಲಿ ಡೇಟಾ ಕೊಟ್ಟಿರ್ತಾರೆ, ನಮಗೆ ಅಬ್ಸರ್ವೇಷನ್ಸ್ ಕೊಟ್ಟಿರ್ತಾರೆ, ಅವೆಲ್ಲವನ್ನು ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದವಾಗ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೋ ಅದು ಮೀಡಿಯನ್ ಆಗುತ್ತೆ. ಇದು ಯಾವಾಗ ಅನ್ಗ್ರೂಪ್ ಡೇಟಾ ಇದ್ದಾವಾಗ. ಸೊ ಅಲ್ಲಿ ನಾವೇನು ಫಾರ್ಮುಲಾ ಹಾಕ್ತೇವೆ, m is equal to n plus 1 divided by 2 ಅಂತ ಹಾಕಿದ್ದೇವೆ. ಕರೆಕ್ಟಾ? ಸೊ ಅದೇ ರೀತಿ ಗ್ರೂಪ್ ಡೇಟಾ ಅಂತ ಬಂದಾವಾಗ ನಾವೇನು ಮಾಡಿದ್ದೇವೆ, ಎರಡು ಕೇಸಸ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಒಂದು ಟೈಪು ಡಿಸ್ಕ್ರೀಟ್ ಡೇಟಾ, ಇನ್ನೊಂದು ಟೈಪು ಕಂಟಿನ್ಯೂಸ್ ಡೇಟಾ. ಓಕೆ, ಸೊ ಡಿಸ್ಕ್ರೀಟ್ ಡೇಟಾದಲ್ಲಿ ನಾವೇನು ಮಾಡಿದ್ದೇವೆ, n/2 ಅಂತ ಹಾಕಿದ್ದೇವೆ. ಕ್ಯಾಪಿಟಲ್ n/2. ಕ್ಯಾಪಿಟಲ್ n ಅಂತ ಹೇಳಿದ್ರೆ ಸಮೇಷನ್ f, ಫ್ರೀಕ್ವೆನ್ಸಿ ಟೋಟಲ್ ಎಲ್ಲ ಮಾಡಿದವಾಗ ಅದು ಕ್ಯಾಪಿಟಲ್ n ಆಗುತ್ತೆ. n/2 ವ್ಯಾಲ್ಯೂ ಈಸ್ ಮೀಡಿಯನ್ ಅಂತ ನೋಡಿದ್ದೇವೆ. ಕರೆಕ್ಟಾ? ಕಂಟಿನ್ಯೂಸ್ ಡೇಟಾ ಕೊಟ್ಟಾಗ ಮೀಡಿಯನ್ನಿಗೆ ಒಂದು ಫಾರ್ಮುಲಾ ಹಾಕಿದ್ದೇವೆ, m is equal to l plus into bracket n divided by 2 minus cf divided by f into c. ಇದು ಯಾವಾಗ ಕಂಟಿನ್ಯೂಸ್ ಡೇಟಾ ಕೊಟ್ಟಾಗ. ಅಲ್ಲಿ l ಅಂದ್ರೆ ಏನು, n/2 ಅಂದ್ರೆ ಏನು, ಆಮೇಲೆ c ಅಂದ್ರೆ ಏನು, f ಅಂದ್ರೆ ಏನು, cf ಅಂದ್ರೆ ಏನು, ಎಲ್ಲವನ್ನು ಕೂಡ ನೀವು ಬರ್ಕೊಂಡಿದ್ರಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ.
ಸೊ ಅದೇ ರೀತಿ ಮೋಡ್ ಅನ್ನ ಕೂಡ ನಾವು ತಗೊಂಡಿದ್ದೇವೆ. ಮೋಡ್ ಅಂತ ಹೇಳೋದು ಮೀನಿಂಗ್ ಏನು ಹೇಳ್ತಾರೆ, ಮೋಡ್ ಅಂತ ಹೇಳಿದ್ರೆ ಝಡ್, ಮೋಡಿಗೆ ಸಿಂಬಲ್ ಝಡ್. ಸೊ ಇಲ್ಲಿ ಝಡ್ ಏನಂತ ಹೇಳಿದ್ದಾರೆ ಅವರು, when we observe the data, the value which is frequently recurring, that is the mode ಅಂತ ಹೇಳ್ತಾರೆ. ಅಂದ್ರೆ ಡೇಟಾನ ನಾವು ಅಬ್ಸರ್ವ್ ಮಾಡಿದಾಗ ಯಾವ ವ್ಯಾಲ್ಯೂ ಪದೇ ಪದೇ ಇನ್ಕರ್ ಆಗಿರುತ್ತೋ ಅದನ್ನೇ ನಾವು ಮೋಡ್ ಅಂತ ಹೇಳ್ತೀವಿ. ಇದು ಯಾವಾಗ ಅನ್ಗ್ರೂಪ್ ಡೇಟಾ ಕೊಟ್ಟಾಗ. ಗ್ರೂಪ್ ಡೇಟಾದಲ್ಲಿ ಅವರೇನು ಹೇಳಿದ್ದಾರೆ, ಒಂದು ಡಿಸ್ಕ್ರೀಟ್ ಡೇಟಾ ಇರ್ಬೋದು, ಇನ್ನೊಂದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇರ್ಬೋದು. ಸೊ ಡಿಸ್ಕ್ರೀಟ್ ಡೇಟಾ ಅಂದ್ರೆ ಏನು ಹೇಳಿದ್ದಾರೆ, ಯಾವ ಫ್ರೀಕ್ವೆನ್ಸಿ ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೋ, ಕರೆಕ್ಟಾ, ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ, ಆಮೇಲೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ಯಾವ ಫ್ರೀಕ್ವೆನ್ಸಿ ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೋ ಅದು ಮೋಡ್ ಆಗಿರುತ್ತೆ. ಕರೆಕ್ಟ್, ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಡೇಟಾ. ಇನ್ ಕೇಸ್ ಆಫ್ ಕಂಟಿನ್ಯೂಸ್ ಡೇಟಾ there is a formula, z is equal to l plus, correct, l plus 2f, correct, 2f minus, no, you have to focus on the formula, mode. Z is equal to l plus, I tell you because that should not be any mistake in the formula, l plus into bracket fm minus f1 divided by 2fm minus f1 minus f2 into c, closing the bracket. So ಇಲ್ಲಿ fm ಅಂದ್ರೆ ಏನು, f1 ಅಂದ್ರೆ ಏನು, f2 ಅಂದ್ರೆ ಏನು, c ಅಂದ್ರೆ ಏನು, l ಅಂದ್ರೆ ಏನು, ಎಲ್ಲವನ್ನು ನೀವು ಬರ್ಕೊಂಡಿದ್ದೀರಾ. ಫಾರ್ಮುಲಾವನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇವೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒಂದೇ ಪ್ರಾಬ್ಲಮ್ ಅನ್ನು ತಗೊಂಡು ಅದಕ್ಕೆ ಮೀನ್ ಮೀಡಿಯನ್ ಮೋಡ್ ಮೂರನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಎರಡು ಪ್ರಾಬ್ಲಮ್ ಅನ್ನು ತಗೊಳ್ಳೋಣ. ಒಂದು ಅನ್ಗ್ರೂಪ್ ಡೇಟಾ, ನಾನು ಹೇಳ್ತೇನೆ ಪ್ರಾಬ್ಲಮ್ ನಂಬರ್ ಎಷ್ಟಿದೆ, ಅದು ಪ್ರಾಬ್ಲಮ್ ನಂಬರ್ 5, ಪೇಜ್ ನಂಬರ್ 129. ಫಿಫ್ತ್ ಮತ್ತು ಸಿಕ್ಸ್ತ್ ಪ್ರಾಬ್ಲಮ್ ಅನ್ನ, ಪ್ರಾಬ್ಲಮ್ ನಂಬರ್ 5 and 6 ವಿ ವರ್ಕ್ ಔಟ್ ಟುಡೇ. ಓಕೆ, ಸೊ ಸ್ಟ್ರೇಟ್ ಅವೇ ಐ ಟೇಕ್ ಅಪ್ ದಿ ಪ್ರಾಬ್ಲಮ್. ಬಟ್ ಎಲ್ಲ ಕಡೆ ನಮ್ಗೆ ನೆನಪಿರಬೇಕು, ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ತಕ್ಕಂತೆ ನಾವು ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಮೀನ್ ಮೀಡಿಯನ್ ಮತ್ತು ಮೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಕರೆಕ್ಟಾ? ಸೊ ಪ್ರಾಬ್ಲಮ್ ಓದಿದವಾಗ ಗೊತ್ತಾಗಬೇಕು ಯಾವ ಟೈಪ್ ಡೇಟಾ ಕೊಟ್ಟಿದ್ದಾರೆ ಅಂತ, ಅನ್ಗ್ರೂಪ್ ಡೇಟಾ ಕೊಟ್ಟಿದ್ದಾರೋ ಅಥವಾ ಗ್ರೂಪ್ ಡೇಟಾ ಕೊಟ್ಟಿದ್ದಾರೋ ಅಂತ. ಸೊ ಅದಕ್ಕೆ ತಕ್ಕಂತೆ ನಾವು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಇಲ್ಲೇನು ಹೇಳಿದ್ದಾರೆ, ಪ್ರಾಬ್ಲಮ್ ನಂಬರ್ 5, ಐ ರೀಡ್ ಒನ್ಸ್, 129 ಪೇಜ್ ನಂಬರ್. The following is the number of books issued a college library on 10 different days. The following is the number of books issued a college library on 10 different days. Okay, so number of books issue ಮಾಡ್ತಾ ಇದೆ ಕಾಲೇಜ್ ಲೈಬ್ರರಿ. 10 ದಿನ ಎಷ್ಟೆಷ್ಟು ಬುಕ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, 92, 146, ಇದು 92 ಅಂತ ಹೇಳಿದ್ರೆ 92 ಬುಕ್ಸ್. ಮೊದಲನೇ ದಿನ 92 ಬುಕ್ಸ್ ಇಶ್ಯೂ ಮಾಡಿದ್ದಾರೆ, ಎರಡನೇ ದಿನ 146, ಮೂರನೇ ದಿನ 88, ನಾಲ್ಕನೇ ದಿನ 200, ಐದನೇ ದಿನ 99, ಆರನೇ ದಿನ 100, ಏಳನೇ ದಿನ 75, ಎಂಟನೇ ದಿನ 100, ಒಂಬತ್ತನೇ ದಿನ 95, ಹತ್ತನೇ ದಿನ 105 ಬುಕ್ಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಇವೆಲ್ಲ ಏನು ಡೇಟಾ, ನಂಬರ್ ಆಫ್ ಅಬ್ಸರ್ವೇಷನ್ಸ್. ಕ್ಯಾಲ್ಕುಲೇಟ್ ಅರಿಥಮೆಟಿಕ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್, ಮೂರನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಸೊ ಕ್ಯಾಲ್ಕುಲೇಟ್ ಅರಿಥಮೆಟಿಕ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಸೊ ಸಿಂಪಲ್ ಡೇಟಾ ಇದೆ, ಅನ್ಗ್ರೂಪ್ಡ್ ಡೇಟಾ ಇದೆ. ಅರಿಥಮೆಟಿಕ್ ಮೀನು ಕ್ಯಾಲ್ಕುಲೇಟ್ ಮಾಡಬೇಕು, ಎಕ್ಸ್ ಬಾರ್, ಮೀಡಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಎಂ, ಮೋಡ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು, ಝೆಡ್. ಓಕೆ, ಸೊ ಇಲ್ಲಿ ನಾವು ಏನು ಮಾಡೋಣ ಅಂತ ಹೇಳಿದ್ರೆ 1 by 1 ತಗೊಳ್ತಾ ಹೋಗೋಣ. ಪ್ರಾಬ್ಲಮ್ ನಂಬರ್ ಎಷ್ಟದು, 5, ಫಿಫ್ತ್ ಪ್ರಾಬ್ಲಮ್. ಓಕೆ, ಸೊ ನಾನು ಸೊಲ್ಯೂಷನ್ ಅಂತ ಬರೀತೇನೆ. ಮೊದಲು ಏನು ಮಾಡೋಣ, ಎ ಅಂತ ತಗೊಳ್ಳೋಣ, ಯಾಕಂದ್ರೆ ಮೂರನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅರಿಥಮೆಟಿಕ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಅದಕ್ಕೆ ಎ ಬಿ ಸಿ ಅಂತ ತಗೊಳ್ಳೋಣ. ಸೊ ಎ ಸ್ಟ್ಯಾಂಡ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ arithmetic mean. Okay, that is x bar. So ಇದನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು,
ಏನು ಫಾರ್ಮುಲಾ ಹಾಕ್ಬೋದು x bar is equal to summation x divided by n. ಸೊ ಯಾಕೆ ಈ ಫಾರ್ಮುಲಾನೇ ಹಾಕಬೇಕು ಬರೀ ಅಬ್ಸರ್ವೇಷನ್ಸ್ ಅಷ್ಟೇ ಕೊಟ್ಟಿದ್ದಾರೆ x ಅಷ್ಟೇ ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿ ಏನು ಕೊಟ್ಟಿಲ್ಲ ಅದಕ್ಕೆ ನಾವು ಡೈರೆಕ್ಟ್ ಮೆಥಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ ಸಮೇಷನ್ x ಡಿವೈಡೆಡ್ ಬೈ n ಸಮೇಷನ್ x ಅಂತ ಹೇಳಿದ್ರೆ ಇವೆಲ್ಲ ಟೋಟಲ್ ಮಾಡಬೇಕು ಅಲ್ವಾ ಸೊ ಎಷ್ಟೆಷ್ಟಿದೆ 92 ಪ್ಲಸ್ 146 ಪ್ಲಸ್ 88 ಪ್ಲಸ್ 200 ಪ್ಲಸ್ 99 ಪ್ಲಸ್ 100 ಪ್ಲಸ್ 75 plus 100 plus 95 plus 105 divided by ಎಷ್ಟಿದೆ number of days number of observations 10 so ಇದೆಷ್ಟು ಬರುತ್ತೆ ಆಡ್ ಮಾಡಿದಾಗ I have calculated ಇದಿಷ್ಟನ್ನು ಆಡ್ ಮಾಡಿದ್ರೆ 1100 ಬರ್ತದೆ 1100 divided by 10 so 10 cancel ಆಗುತ್ತೆ therefore x bar is equal to 110 ಕರೆಕ್ಟಾ ಸೊ ಅನ್ಟುಪ್ ಡೇಟಾ ಬರೀ ನಮಗೆ x ಅಷ್ಟೇ ಕೊಟ್ಟಿದ್ದಾರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಲ್ಲ ಅಬ್ಸರ್ವೇಷನ್ಸ್ ಅನ್ನು ಪ್ಲಸ್ ಮಾಡಿ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇಂದ ಡಿವೈಡ್ ಮಾಡಿದ್ರೆ ನಮಗೆ ಅರಿಥಮೆಟಿಕ್ ಮೀನ್ ಸಿಗುತ್ತೆ ದಟ್ ಈಸ್ x bar is equal to 110 mean arithmetic mean is equal to 110 okay so idu namma a part so ಮೂರನ್ನು ಕೇಳಿದ್ದಾರೆ mean median mode so second ನಾವು ಏನು ತಗೊಳ್ಳೋಣ hoping that you are noting this ಅಲ್ಲಿ ನೀವು ಬರ್ಕೊಂಡು ಬಿಟ್ರೆ ಈಜಿ ಆಗುತ್ತೆ ಕ್ವೆಶ್ಚನ್ ಅನ್ನ ಎದುರಿಗೆ ಇಟ್ಕೋಬೇಕು ಟೆಕ್ಸ್ಟ್ ಬುಕ್ ಅನ್ನ ಎದುರಿಗೆ ಇಟ್ಕೊಂಡು ಕ್ವೆಶ್ಚನ್ ಅನ್ನ ತಗೊಂಡು ಎಕ್ಸರ್ಸೈಸ್ ಕ್ವೆಶ್ಚನ್ ಅನ್ನ ನೋಡಿ ಆಮೇಲೆ ಆನ್ಸರ್ ಮಾಡಬೇಕು okay so I take here as b so I write this okay hoping that it is easy for you so that you can easily calculate arithmetic mean okay so now I take calculation of so arithmetic mean is over calculation of ಯಾವ್ದೀಗ b part ಎರಡನೇದು that is median calculation of median ಅಂತ ಹೇಳಿದ್ರೆ jump ಕರೆಕ್ಟಾ ಸೊ ಇಲ್ಲಿ median ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು median is equal to n plus 1 divided by truth value okay so ಅನುರೂಪ ಡೇಟಾಗೆ ನಾವು ಈ ಫಾರ್ಮುಲಾ ಹಾಕ್ತೇವೆ n plus 1 divided by truth value ಬಟ್ ಅದಕ್ಕೂ ಮೊದಲು ಏನು ಮಾಡಬೇಕು ಸ್ಟೆಪ್ 1 arranging given data in an ascending order ಅಲ್ವಾ ಮೊದಲು ಅವರು ಅದನ್ನ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಬೇಕು ಅಂತ ಹೇಳ್ತಾರೆ arranging given data in an ascending order so ಕೊಟ್ಟಿರೋ ಡೇಟಾನ ascending order ಏರಿಕೆ ಕ್ರಮ ಅಂತ ಹೇಳ್ತಾರೆ descending order ಅಂತ ಹೇಳಿದ್ರೆ ಇಳಿಕೆ ಕ್ರಮ ಸೊ ಹೇಗೆ ಏರಿಕೆ ಕ್ರಮದಲ್ಲಿ ನಾವು ಅದನ್ನ ಅರೇಂಜ್ ಮಾಡಬೇಕು ಏರಿಕೆ ಕ್ರಮದಲ್ಲಿ ಅರೇಂಜ್ ಮಾಡಿದಾಗ ಫಸ್ಟ್ ಏನಾಗುತ್ತೆ ಸಣ್ಣದ್ರಿಂದ ದೊಡ್ಡದು ಸಣ್ಣ ಅಬ್ಸರ್ವೇಷನ್ ಇಂದ ದೊಡ್ಡ ಅಬ್ಸರ್ವೇಷನ್ ಸೊ ಹ್ಯಾವ್ ರಿಟನ್ ಹಿಯರ್ ಸಣ್ಣ ಅಬ್ಸರ್ವೇಷನ್ ಯಾವುದು ಇಲ್ಲಿ 75 ಓಕೆ ಆಮೇಲೆ ಯಾವುದು ಬರುತ್ತೆ 88 ಬರುತ್ತೆ ಓಕೆ ಆಮೇಲೆ ಯಾವುದು ಬರುತ್ತೆ 92 ಬರುತ್ತೆ 95 ಬರುತ್ತೆ ಡೇಟಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ 92 95 ಬರುತ್ತೆ ಆಮೇಲೆ 99 ಬರುತ್ತೆ ಕರೆಕ್ಟ್ 99 ಆದಮೇಲೆ ನೆಕ್ಸ್ಟ್ ಯಾವುದು ಬರುತ್ತೆ 95 ಆಯಿತು 99 ಆದಮೇಲೆ ಐ ಗೆಸ್ 100 ಬರುತ್ತೆ ಆಮೇಲೆ 105 ಬರುತ್ತೆ ಕರೆಕ್ಟಾ 105 ಆದಮೇಲೆ 146 ಬರುತ್ತೆ 115 ಆದಮೇಲೆ ಎಕ್ಸೆಪ್ಟ್ ಒನ್ಸ್ ಬಿಕಾಸ್ ಐ ಹ್ಯಾವ್ ಸಾಲ್ವ್ 100 ಆದಮೇಲೆ
100 ಎರಡು ಸಲ ಇದೆ ಅಲ್ವಾ. ಸೊ 100 2 ಟೈಮ್ಸ್ ಎರಡು ಸಲ ಇದೆ 100. ಸೊ ಎರಡು ಸಲ ಬರ್ಕೊಳ್ಳೋಣ 100. ಓಕೆ, ಆಮೇಲೆ 100 ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ 146 ಬರುತ್ತಾ, 146 ಆಮೇಲೆ 146 ಆದಮೇಲೆ 200. ಸೊ 200 ಬರುತ್ತೆ. ಕೌಂಟ್ ಮಾಡಿ ನೋಡಿ 10 ಇರಬೇಕು. 1 2 3 4 5 6 7 8 9 ಆಯ್ತಲ್ಲ. ಸೊ 1 is missing. What is this missing? So 75 88 92 95 99 100 100 105 105 ಮಿಸ್ ಆಗಿದೆ. ಕರೆಕ್ಟ್, 105 ಮಿಸ್ ಆಗಿದೆ. 105 ಮಿಸ್ ಆಗಿದೆ. ಆಮೇಲೆ 146 ಆಮೇಲೆ 200. ಸೊ ಇದನ್ನು ನಾವು ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೇವೆ, ಏರಿಕೆ ಕ್ರಮ ಅಂತ ಹೇಳ್ತೇವೆ. ಸೊ ಅವ್ರು ಏನು ಹೇಳಿದ್ದಾರೆ, ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡುವಾಗ ಫಾರ್ಮುಲಾ ಇದೆ n+1/2 ವ್ಯಾಲ್ಯೂ, ಯಾವ ವ್ಯಾಲ್ಯೂ ಸಿಗುತ್ತೋ ಅದು ಮೀಡಿಯನ್. ಬಟ್ ಅದಕ್ಕೂ ಮೊದಲು ಏನು ಮಾಡಬೇಕು, ಅವ್ರು ಕೊಟ್ಟಿರೋ ಡೇಟಾನ ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೋಬೇಕು. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಈಗ ನಾವು ಅರೇಂಜ್ ಮಾಡ್ಕೊಂಡಿದ್ದೇವೆ. ಓಕೆ, ಸೊ ಈಗ ನಾವು ಫಾರ್ಮುಲಾ ಹಾಕೋಣ. therefore m is equal to n ಎಷ್ಟು ನಮ್ಮದು 10 plus 1 divided by 2th value. So further simplify ಮಾಡಿದ್ರೆ 11 by 2th value. Okay, so 11 by 2 ಅಂತ ಹೇಳಿದ್ರೆ 5.5th value, that is equal to 5.5th value ಅಂತ ಹೇಳಿದ್ರೆ ಕೌಂಟ್ ಮಾಡಬೇಕು 1 2 3 4 5. ಓಕೆ, ಸೊ 5.5th ವ್ಯಾಲ್ಯೂ ಯಾವ ಬರುತ್ತೆ ಅಂತ ನೋಡಬೇಕು. ಸೊ 5.5th ವ್ಯಾಲ್ಯೂ ಅಂತ ಹೇಳಿದ್ರೆ 5 ಆದ್ಮೇಲೆ, ಓಕೆ 5 ಆದ್ಮೇಲೆ ವ್ಯಾಲ್ಯೂ ಬರುತ್ತೆ 5.5th ವ್ಯಾಲ್ಯೂ ಅಂತ ಹೇಳಿ. ಕರೆಕ್ಟ್. ಸೊ 5 ಆದ್ಮೇಲೆ ಯಾವ ವ್ಯಾಲ್ಯೂ ಬರುತ್ತೋ ಅದು ಮೀಡಿಯನ್ ಆಗಿರುತ್ತೆ. ಒಂದು ವೇಳೆ 5 ಅಷ್ಟೇ ಬಂದ್ರೆ 5th ವ್ಯಾಲ್ಯೂ ಆಗುತ್ತೆ. 5th ವ್ಯಾಲ್ಯೂ ಯಾವ್ದಾಗುತ್ತೆ 1 2 3 4 5 99 ಮೀಡಿಯನ್ ಆಗಿತ್ತು. 5.5th ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಯಾಲ್ಯೂ ಆಯ್ತು. 5th ವ್ಯಾಲ್ಯೂ ನೆಕ್ಸ್ಟ್ ವ್ಯಾಲ್ಯೂ ಯಾವ್ದಾಗುತ್ತೆ 5.5th ವ್ಯಾಲ್ಯೂ, ದಟ್ ಈಸ್ 1 2 3 4 5 6. ಸೊ ಮೀಡಿಯನ್ is equal to, therefore m is equal to 100. m is equal to 100. Okay, so that is what the median. ಸೊ ಇದು ಯಾವಾಗ ಅನ್ಗ್ರೂಪ್ ಡೇಟಾ ಕೊಟ್ಟಾಗ, ಇದು ನಮ್ಮ ಬಿ ಪಾರ್ಟ್ ಕ್ಯಾಲ್ಕುಲೇಷನ್. ಯಾವ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ನಾನಿಲ್ಲಿ, ಸೊ ಸಾರಿ ಐ ಹ್ಯಾವ್ ನಾಟ್ ರಿಟನ್ ಹಿಯರ್, ದಟ್ ಈಸ್ ಬಿ. ಇದು ಬಿ ಪಾರ್ಟ್ ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್. ಓಕೆ, ಆಮೇಲೆ ನಮ್ದು ಬರೋದು ಮೋಡ್, ಅದನ್ನು ನಾವು ಸಿ ಅಂತ ತಗೊಳ್ಳೋಣ. ಓಕೆ, ಯಾಕಂತ ಹೇಳಿದ್ರೆ ಮೂರನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ತಾರೆ. ಆಲ್ ದಿ 3 averages to be calculated, arithmetic mean, median as well as mode. Okay, so here we take C, that is mode. Okay, so how to denote this mode? Mode is somewhat Z. Okay, calculation of arithmetic mode, that is Z. Okay, ಇದನ್ನ C ಎಂದು ಹೀಗೆ ಮಾಡೋಣ. ಡೇಟಾ ಬರೆಯೋಣ. ಏನೇನಿದೆ 92 146, okay 88 200 99 100 75 100 95 115. ಇಲ್ಲಿ ಯಾವುದೇ ಫಾರ್ಮುಲಾ ಇಲ್ಲ ಮೋಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ಜಸ್ಟ್ ನಾವು ಮೀನಿಂಗ್ ಅಪ್ಲೈ ಮಾಡ್ತೇವೆ. ಅನ್ಗ್ರೂಪ್ ಡೇಟಾ ಯಾವುದೇ ಫಾರ್ಮುಲಾ ಇಲ್ಲ ಮೋಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ.
ಜಸ್ಟ್ ಮೀನಿಂಗ್ ಅನ್ನ ಅಪ್ಲೈ ಮಾಡ್ತೇವೆ. ಸೊ ಮೀನಿಂಗ್ ಅಲ್ಲಿ ಅವ್ರು ಹೇಳ್ತಾರೆ, the value which is frequently occurring in the given observations, that is the mode. ಅಂದ್ರೆ ಯಾವ ವ್ಯಾಲ್ಯೂ ಇಲ್ಲಿ ಪದೇ ಪದೇ ಬಂದಿದೆಯೋ ಇನ್ಕರ್ ಆಗ್ತಾ ಇದೆಯೋ ಅದನ್ನೇ ಮೋಡ್ ಅಂತ ತಗೋಬೇಕು. ಅಂದ್ರೆ ಒಂದಕ್ಕಿಂತ ಹೆಚ್ಚು ಬಾರಿ 2 ಬಾರಿ ಆಗಿರ್ಬೋದು, 3 ಬಾರಿ ಆಗಿರ್ಬೋದು, ಅದು ಏನಾದರೂ ಈ ಅಬ್ಸರ್ವೇಷನ್ ಅಲ್ಲಿ ಇದ್ರೆ ಅದನ್ನೇ ನಾವು ಮೋಡ್ ಅಂತ ತಗೋತೇವೆ. ಇಲ್ಲಿ ಯಾವ ವ್ಯಾಲ್ಯೂ ಪದೇ ಪದೇ ಬಂದಿದೆ? 92 ಇಲ್ಲ, ಒಂದೇ ಸಲ ಬಂದಿದೆ. 146 ಒಂದೇ ಸಲ ಇದೆ. 88 ಒಂದೇ ಸಲ ಬಂದಿದೆ. 200 ಒಮ್ಮೆಲೆ ಇದೆ. 99 ಒಂದೇ ಕಡೆ ಇದೆ. 100 one time, 100 2 times. Okay, so 100 one time, 100 2 times. Even 75 ಒಮ್ಮೆಲೆ ಇದೆ. 95 ಒಂದೇ ಇದೆ. 105 ಒಂದೇ ಸಲ ಇದೆ. ಸೊ ಇದೆಲ್ಲ ವ್ಯಾಲ್ಯೂಸ್ ಒಂದೇ ಸಲ ಇದೆ. 100 ಮಾತ್ರ frequently occurring. So that is why 100 is the mode. Okay, so I write here, therefore 100 is occurring or 100 is frequently occurred observation. Therefore mode is equal to 100. ಅದನ್ನೇ ನಾವು ಮೋಡ್ ಅಂತ ತಗೊಳ್ತೇವೆ. ಓಕೆ, ಸೊ ಇದೇ ಅವಾಗ ಅನ್ಗ್ರೂಪ್ ಡೇಟಾ ಕೊಟ್ಟವಾಗ ಅರಿಥಮೆಟಿಕ್ ಮೀನು ಡೈರೆಕ್ಟ್ ಮೆಥಡ್ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಆಮೇಲೆ ಮೀಡಿಯನ್ n+1 ಡಿವೈಡ್ ಬೈ 2 ವ್ಯಾಲ್ಯೂ ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಆಮೇಲೆ ಮೋಡ್ ಯಾವುದು ಅಬ್ಸರ್ವೇಷನ್ ಯಾವ ವ್ಯಾಲ್ಯೂ ಒಂದಕ್ಕಿಂತ ಹೆಚ್ಚು ಬಾರಿ ಬಂದಿದೆಯೋ ಅದನ್ನೇ ಅವರು ಮೋಡ್ ಅಂತ ತಗೋತಾರೆ. ಯಾವಾಗ ಇದು ಅನ್ಗ್ರೂಪ್ ಡೇಟಾ ಇದೆ. ಸೊ ದಿಸ್ ಈಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 5. ಇದು ನಮ್ಮ ಪ್ರಾಬ್ಲಮ್ ನಂಬರ್ 5. ಓಕೆ, ಸೊ ಸಿಂಪಲ್ ಪ್ರಾಬ್ಲಮ್, ಯು ಕ್ಯಾನ್ ಈಸಿಲಿ ರಿಮೆಂಬರ್ ಪ್ರೊವೈಡೆಡ್ ಇಫ್ ಯು ನೋ ದಿ ಫಾರ್ಮುಲಾ. ಅಂದ್ರೆ ಯಾವ ಸಿಚುವೇಶನ್ ಯಾವ ಫಾರ್ಮುಲಾ ಹಾಕಬೇಕು ಅಂತ ಗೊತ್ತಾದವಾಗ ಸಿಚುವೇಶನ್ ಹೇಗೆ ಗೊತ್ತಾಗುತ್ತೆ? ಕೊಟ್ಟಿರೋ ಡೇಟಾ ನೋಡಬೇಕು. ಅನ್ಗ್ರೂಪ್ಡ್ ಡೇಟಾನೋ, ಗ್ರೂಪ್ಡ್ ಡೇಟಾನೋ, ಡಿಸ್ಕ್ರೀಟ್ ಡೇಟಾನೋ, ಕಂಟಿನ್ಯೂಸ್ ಡೇಟಾನೋ, ಒಮ್ಮೆ ನೀವು ಡೇಟಾ ಐಡೆಂಟಿಫೈ ಮಾಡಿದ್ರೆ ಈಸಿಯಾಗಿ ನಾವು ಮೀನ್ ಮೀಡಿಯನ್ ಮೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ ನಂಬರ್ 6. ಸೊ ಪ್ರಾಬ್ಲಮ್ ನಂಬರ್ 6 ಅಲ್ಲಿ ನಮಗೆ ಏನೇನು ಕೇಳಿದ್ದಾರೆ ಒಮ್ಮೆ ಓದ್ತೇನೆ. ಫೈಂಡ್ ಮೀನ್ ಮೀಡಿಯನ್ ಅಂಡ್ ಮೋಡ್, ಮತ್ತೆ ಮೂರನ್ನು ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ ಒಟ್ಟಿಗೆ ಅದನ್ನು ಡಿಸ್ಕಸ್ ಮಾಡೋಣ ಅಂತ. ಸೊ ನಮಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫೈಂಡ್ ಮೀನ್ ಮೀಡಿಯನ್ ಅಂಡ್ ಮೋಡ್ ಏನು ಕೊಟ್ಟಿದ್ದಾರೆ? ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಕ್ಲಾಸ್ ಇಂಟರ್ವಲ್ ಏನೇನಿದೆ? 200 to 400, 400 to 600, 600 to 800, 800 to 1000, 1000 to 1200, 1200 to 1400, 1400 to 1600, 1600 to 1800, 1800 to 2000. So frequency 6, 9, 11, 14, 20, 15, 10, 8, 7 ಫ್ರೀಕ್ವೆನ್ಸಿನೂ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ನಾವೇನು ಮಾಡಬೇಕು? ಈಗ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು, ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು, ಮೋಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಪ್ರಾಬ್ಲಮ್ ನಂಬರ್ 6. ಸೊ ಅಗೇನ್ ಐ ರೈಟ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅಂತ ಬರೆದು ಮತ್ತೆ ಎ ಅಂತ ತಗೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ ಮೀನ್. ಓಕೆ, ಸೊ ಫಸ್ಟ್ ನಾವು ಫಾರ್ಮುಲಾ ಹಾಕೊಂಡ್ಬಿಡೋಣ ಮೀನಿಗೆ. ಇಲ್ಲಿ ಯಾವ ಫಾರ್ಮುಲಾ ಹಾಕಬಹುದು? ಕಂಟಿನ್ಯೂಸ್ ಡೇಟಾ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿನೂ ಕೊಟ್ಟಿದ್ದಾರೆ. ಓಕೆ, ಸೊ ಕಂಟಿನ್ಯೂಸ್ ಡೇಟಾ ಕೊಟ್ಟು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಮೇಷನ್ fx ಡಿವೈಡೆಡ್ ಬೈ ಕ್ಯಾಪಿಟಲ್ N. ಸಮೇಷನ್ fx ಡಿವೈಡೆಡ್ ಬೈ ಕ್ಯಾಪಿಟಲ್ N. ಫ್ರೀಕ್ವೆನ್ಸಿನೂ ಕೊಟ್ಟಿದ್ದಾರೆ, x ನಾವು ಕ್ಯಾಲ್ಕುಲೇಟ್ ಮಾಡೋಣ, n ಕೊಟ್ಟಿದ್ದಾರೆ. n ಅಂತ ಹೇಳಿದ್ರೆ ಸಮೇಷನ್
ಎಫ್. ಸೊ ಇದಕ್ಕೆ ತಕ್ಕಂತೆ ನಾವು ಕೊಟ್ಟಿರೋ ಡೇಟಾನ ಅಪ್ಲೈ ಮಾಡೋಣ. ಓಕೆ, ಸೊ ಐ ಟೇಕ್ ಇಟ್ ಆಸ್ ಕಾಲಮ್ ನಂಬರ್ 1. ಸೊ ಇಲ್ಲೇ ತಗೋತೇನೆ ಕಾಲಮ್ ನಂಬರ್ 1 ಅಂತ ಕ್ಲಾಸ್ ಇಂಟರ್ವಲ್. ಓಕೆ, ಎಷ್ಟೆಷ್ಟಿದೆ 200 to 400. ಸೊ ಅದ್ರ ಜೊತೆ ನಾನು ಫ್ರೀಕ್ವೆನ್ಸಿನೂ ಬರ್ಬಿಡ್ತೇನೆ. ಕಾಲಮ್ ನಂಬರ್ 2 ಎಫ್. ಕ್ವಶನ್ ಅಲ್ಲಿ ಕೊಟ್ಟಿದ್ದು ಇದು ನಾನು ಬರೀತಾ ಇಲ್ಲ, ಕ್ವಶನ್ ಅಲ್ಲಿ ಕೊಟ್ಟಿದ್ದು 200 to 400 6. ಓಕೆ, 400 to 600 9. 400 to 600 9. ಓಕೆ, 600 to 800. 600 to 800 ಎಷ್ಟಿದೆ 11. 800 to 1000 14. Okay, 1000 to 1200 20. Okay, 1200 to 1400 15. 1400 to 1600. 1400 to 1600 ಫ್ರೀಕ್ವೆನ್ಸಿ ಎಷ್ಟಿದೆ 10. ಓಕೆ, 1600 to 1800 ಫ್ರೀಕ್ವೆನ್ಸಿ ಎಷ್ಟಿದೆ 8. 1800 to 2000 ಫ್ರೀಕ್ವೆನ್ಸಿ ಎಷ್ಟಿದೆ 7. ಓಕೆ, ಸೊ ಫ್ರೀಕ್ವೆನ್ಸಿ ಟೋಟಲ್ ಮಾಡಿರೋಣ ನಮಗೆ n ಸಿಗುತ್ತೆ. n is equal to, so 9 plus 6 15 plus 11 26 30 40 40 20 60 75 85 93 100. So n is calculated 100. So next ನಮಗೆ ಏನು ಬೇಕು, n ಕ್ಯಾಲ್ಕುಲೇಷನ್ ಆದಮೇಲೆ ನಮಗೆ ಸಮೇಷನ್ fx ಬೇಕು. ಓಕೆ, ಸಮೇಷನ್ fx ಬೇಕು ಅಂತ ಹೇಳಿದ್ರೆ f ನಮ್ಮ ಹತ್ರ ಇದೆ, x ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಸೊ x ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಕಾಲಮ್ ನಂಬರ್ 3 x. Here x is nothing but midpoint. ಯಾವುದು ಮಿಡ್ ಪಾಯಿಂಟ್, ಕ್ಲಾಸ್ ಇಂಟರ್ವಲ್ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ನಮಗೆ ಹೇಗೆ ಸಿಗುತ್ತೆ, ಐ ಟೆಲ್ ಯು, ಇಲ್ಲೇ ಬರ್ತೇನೆ, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಓಕೆ, ಹೌ ಟು ಗೆಟ್ ದಿಸ್ ಮಿಡ್ ಪಾಯಿಂಟ್, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಅಂದ್ರೆ 200 ಪ್ಲಸ್ 400 200 plus 400 divided by 2 ಎಷ್ಟಾಗುತ್ತೆ, ಅದು 300 ಆಗುತ್ತೆ. ಓಕೆ, 400 plus 600 divided by 2 ಬರುತ್ತೆ 500. ಓಕೆ, 600 plus 800 ಇಲ್ಲಿ ಎಷ್ಟು ಬರುತ್ತೆ 700. ಹಾಗೆ ಉಳಿದಿದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ x ಸಿಗ್ತಾ ಹೋಗುತ್ತೆ. ಇಲ್ಲಿ ಎಷ್ಟು ಬರುತ್ತೆ 900 ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ 1100 ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ 1300 ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ 1500. ಇಲ್ಲಿ ಎಷ್ಟು ಬರುತ್ತೆ 1700. ಇಲ್ಲಿ ಎಷ್ಟು ಬರುತ್ತೆ 1900. ಓಕೆ, ಇವೆಲ್ಲ ಮಿಡ್ ಪಾಯಿಂಟ್ ಮಿಡ್ ವ್ಯಾಲ್ಯೂಸ್. ಸೊ ಒಮ್ಮೆ ನಮಗೆ ಮಿಡ್ ವ್ಯಾಲ್ಯೂಸ್ ಮೇಲೆ x ಸಿಕ್ತು, ನಮಗೆ x ಸಿಕ್ಕಿತು. ನೆಕ್ಸ್ಟ್ ಏನು ಬೇಕು, fx ಬೇಕು. fx ಬೇಕಂತ ಹೇಳಿದ್ರೆ ನಾನು ಇನ್ನೊಂದು ಕಾಲಮ್ ಮಾಡ್ತೇನೆ, fx. ಸೊ ಇದು ಕಾಲಮ್ ನಂಬರ್ 4 which is equal to column number 4 which is equal to column 2 into column 3. Column 2 into column 3. Okay, column 2 into column 3. So ಎಷ್ಟಾಗುತ್ತೆ 6 into 300 1800. ಓಕೆ, ಆಮೇಲೆ
9 into 500, 4500. ಆಮೇಲೆ 11 into 700, 7700. 14 into 900, I have calculated 14 into 900, 12,600. You can check in your calculator. So calculator you check ಮಾಡಬೇಕು multiply ಮಾಡುವಾಗ. Okay. ಆಮೇಲೆ 20 into 1100, so 22,000. Correct. 22,000. Okay. 22,000. Then 15 into 1,300, that is 19,500. Okay. So 10 into 1,500, so that is 15,000. Okay. So 8 into 1,700, so that is 13,600. Okay. 7 into 1,900, so 7 into 1,900, 13,300. So when you are getting total of this is summation fx. So calculator ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕು. ಟೋಟಲ್ ಮಾಡೋದು ಎಷ್ಟು ಬರುತ್ತೆ? 1,10,000 ಬರುತ್ತೆ. 1,10,000 ಬರುತ್ತೆ. Okay, so 1,10,000. So ಫಾರ್ಮುಲಾ ಹಾಕಿದ್ದೇವೆ x bar is equal to summation fx divided by n ಅಂತ. fx ಕ್ಯಾಲ್ಕುಲೇಟ್ ಮಾಡಿದ್ದೇವೆ, n ಕೂಡ ನಮಗೆ ಸಿಕ್ಕಿದೆ. ಈಗ ನಾವು ಮೇನ್ ಫಾರ್ಮುಲಾ ಹಾಕೋಣ. therefore ನೀವು ಇಲ್ಲಿಯೇ ಕೆಳಗಡೆ ಬರೀಬೇಕು, ಸ್ಪೇಸ್ ಇರುತ್ತೆ ಅಲ್ಲಿಯೇ ಬರೀಬೇಕು. ಸೊ ಡೋಂಟ್ ರೈಟ್ ಆನ್ ದಿ ರೈಟ್ ಸೈಡ್. ಓಕೆ, ಸೊ ಬಿಲೋ ದಿಸ್ ಓನ್ಲಿ ಯು ರೈಟ್. ಇಟ್ ಈಸ್ ಸಮ್ ವಾಟ್ ನೀಟ್ ವೇ ಆಫ್ ಪ್ರೆಸೆಂಟಿಂಗ್. ಓಕೆ, ಸೊ ಪ್ರೆಸೆಂಟೇಷನ್ ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡೋಣ? ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಷ್ಟಿದೆ ಸಮೇಷನ್ ಎಫ್ ಎಕ್ಸ್? 1,10,000 ಡಿವೈಡೆಡ್ ಬೈ n ಎಷ್ಟಿದೆ? 100. ಓಕೆ, ಸೊ 2 0 ಕ್ಯಾನ್ಸಲ್ ಆಗುತ್ತೆ. therefore x bar is equal to 1,100. ಸೊ x bar ಅಂತ ಹೇಳಿದ್ರೆ arithmetic mean, ಸೊ mean ಅಂತ ಹೇಳ್ತೀವಿ. ಸೊ mean is equal to 1,100. okay, so this is how we calculate the mean when they give continuous data with class interval, equal width of class interval. ಸೊ ಎಲ್ಲ ಕಡೆ ಈಕ್ವಲ್ ವಿಡ್ತ್ ಇದೆ. ನಾವೇನು ಮಾಡಬೇಕು? ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿ ಟೋಟಲ್ n ಆಗುತ್ತೆ, ಕ್ಯಾಪಿಟಲ್ N. ಆಮೇಲೆ x ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಮಿಡ್ ಪಾಯಿಂಟ್ ಅಂತ ಹೇಳ್ತೇವೆ. ಸೊ ಲೋವರ್ ಲಿಮಿಟ್ ಮತ್ತೆ ಅಪ್ಪರ್ ಲಿಮಿಟ್ ಆಡ್ ಮಾಡಿ 2 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಮಿಡ್ ಪಾಯಿಂಟ್ ಸಿಗುತ್ತೆ. ಆಮೇಲೆ ಲಾಸ್ಟ್ ಕಾಲಮ್ ಅಲ್ಲಿ fx ಕ್ಯಾಲ್ಕುಲೇಟ್ ಮಾಡಬೇಕು. f into x ಎರಡು ಮಲ್ಟಿಪ್ಲೈ ಮಾಡಿದ್ರೆ fx ಸಿಗುತ್ತೆ. fx ಟೋಟಲ್ ಮಾಡಿದ್ದೇವೆ. ಆಮೇಲೆ ಮೇನ್ ಫಾರ್ಮುಲಾ ಹಾಕಿದ್ದೇವೆ, x bar is equal to summation fx. ಎಷ್ಟು ಬಂದಿದೆ? 1,10,000 ಡಿವೈಡೆಡ್ ಬೈ n ಕ್ಯಾಲ್ಕುಲೇಟ್ ಮಾಡಿದ್ದೇವೆ, 100 ಇದೆ. ಸೊ ನಮ್ಮ ಮೀನ್ ಎಷ್ಟು ಬಂತು? ಎವರೇಜ್ 1,100. ಸೊ ಒಂದು ಪಾರ್ಟ್ ಆಯಿತು ಪ್ರಾಬ್ಲಮ್ ಇದು, ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಎ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು? ಮೀಡಿಯನ್ ಕೇಳಿದ್ದಾರೆ. ಕರೆಕ್ಟಾ? ಸೊ ಅಲ್ಲೇ ನೀವು ಸೊಲ್ಯೂಷನ್ ಮಾಡ್ಕೊಟ್ಬಿಡಿ, ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಾನು ಇದನ್ನು ರಬ್ ಮಾಡ್ತೇನೆ. ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಹಾಗೆ ಇರ್ತಾನೆ, ಉಳಿದೆರಡು ಕಾಲಮನ್ನು ರಬ್ ಮಾಡ್ತೇನೆ. ಓಕೆ, ಸೊ ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಬಿ ಅಂತ ತಗೊಂಡೆ. ಕ್ಯಾಲ್ಕುಲೇಷನ್ ಆಫ್ ಮೀನ್ ಅಂತ. ಈಗ ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್, ಇದನ್ನು ಬಿ ಅಂತ ತಗೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್, ದಟ್ ಈಸ್ ಎಂ. ಓಕೆ, ಸೊ ಹೇಗೆ ನಾವು ಫಾರ್ಮುಲಾ ತಗೊಳ್ಳೋದು ಇಲ್ಲಿ? ಮೀಡಿಯನ್ ಈಸ್ ಈಕ್ವಲ್ ಟು ಕಂಟಿನ್ಯೂಸ್ ಕ್ಲಾಸ್ ಇಂಟರ್ವಲ್. ಏನು ಫಾರ್ಮುಲಾ ಇದೆ? L plus into bracket n by 2 minus cumulative frequency. Okay,
divided by f into c. ಕರೆಕ್ಟ್ ಇದೆ ಫಾರ್ಮುಲಾ. ಕಂಟಿನ್ಯೂಸ್ ವೇಟ್ ಆಗಿ ಏನಿದೆ L plus n by 2 minus CF divided by f into c. ಸೊ ಈ ಫಾರ್ಮುಲಾ ಹಾಕೊಂಡಾಗ ನಮಗೆ ಏನು ಬೇಕಾಗುತ್ತೆ, L ಬೇಕಾಗುತ್ತೆ, n by 2 ಬೇಕಾಗುತ್ತೆ, CF ಬೇಕಾಗುತ್ತೆ, ಫ್ರೀಕ್ವೆನ್ಸಿ ಬೇಕಾಗುತ್ತೆ, ಆಮೇಲೆ c ಬೇಕಾಗುತ್ತೆ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಫಸ್ಟ್ ಸ್ಟೆಪ್ ಅಲ್ಲಿ ನಮಗೆ ಒಂದು ಮೀಡಿಯನ್ ಕಂಟಿನ್ಯೂಸ್ ವೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡುವಾಗ ಅಥವಾ ಮೀಡಿಯನ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಬರುತ್ತೆ. ಏನಂದ್ರು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಹಾಕೋಬೇಕು. ಆಯ್ತಾ? ಸೊ LCF ಅಂತ ಹೇಳ್ತೀವಿ, ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಹೇಗೆ ಬರುತ್ತೆ ಅದು? 6 ಹಾಗೆ ಇರುತ್ತೆ. 6 plus 9 15, 15 plus 11 26, 26 plus 40 40, 40 plus 20 60, 60 plus 15 75, 75 plus 10 85, 85 plus 8 93, 93 plus 7 100. ಇದು ಯಾವಾಗಲೂ ನಾವು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡುವಾಗ ಒಂದು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹಾಕೋಬೇಕು. ಓಕೆ, ಸೊ 6 ಹಾಗೆ ಇರುತ್ತೆ, ಆಮೇಲೆ ಆ್ಯಡ್ ಮಾಡ್ತಾ ಹೋಗು. 100 ಆಯಿತು, n ನಮ್ಮದು 100 ಆಯಿತು. ಸೊ ಈಗ ನಮಗೆ ಏನು ಬೇಕು? L ಬೇಕು. ಸೊ L ಈಸ್ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್, ಬಟ್ ವಿ ಡು ನಾಟ್ ನೋ ವಿಚ್ ಈಸ್ ದಿ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್. ಅದಿಲ್ಲ, ನಮಗೆ ಮೀಡಿಯನ್ ಕ್ಲಾಸೇ ಯಾವುದು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಏನು ಬರೀತೇನೆ, median class is to be obtained. Okay, in that we get step 1. Step 1, median class is to be obtained, that is n by 2, n by 2 value. ಹೇಗೆ ಮೀಡಿಯನ್ ಕ್ಲಾಸ್ ಸಿಗುತ್ತೆ? n/2 ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಮೀಡಿಯನ್ ಕ್ಲಾಸ್ ಸಿಗುತ್ತೆ. ಸೊ ಇಲ್ಲಿ n ಎಷ್ಟು ನಮ್ಮದು? therefore n is 100 divided by 2 value. Okay, so further simplify ಮಾಡಿದ್ರೆ therefore 50th value or 50th value ಅಂತ ಬೇಡ, ಯಾಕಂತ ಹೇಳಿದ್ರೆ ಇದು ಕಂಟಿನ್ಯೂಸ್ ಸೀರೀಸ್. ಓಕೆ, ಜಸ್ಟ್ ವಿ ಟೇಕ್ n/2, that is n/2. ಓಕೆ, ಸೊ n/2 is 50. ಸೊ ಈ 50 ನಮಗೆ ನಾನು ಮಾರ್ಕ್ ಮಾಡಿರ್ತೇನೆ 50. ಸೊ 50 ನಾವು ಏನು ಬೇಕು ನಮಗೆ? ಈಗ ಮೀಡಿಯನ್ ಕ್ಲಾಸ್ ಬೇಕು. ಮೀಡಿಯನ್ ಕ್ಲಾಸ್ ಬೇಕಂತ ಹೇಳಿದ್ರೆ ಅವ್ರು ಹೇಳಿದ್ದಾರೆ n/2 ಫಾರ್ಮುಲಾ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. n in the sense median value, ಓಕೆ, ಮಿಡಲ್ ಮೋಸ್ಟ್ ವ್ಯಾಲ್ಯೂ. ಸೊ n/2 ಅಪ್ಲೈ ಮಾಡುವಾಗ n ನಮ್ಗೆ ಗೊತ್ತಿದೆ 100/2, ಮಿಡಲ್ ಮೋಸ್ಟ್ ವ್ಯಾಲ್ಯೂ ಇರೋದ್ರಿಂದ 2 ಅನ್ನು ಅಪ್ಲೈ ಮಾಡಿದ್ರೆ ಸೊ 50 ಬಂತು ವ್ಯಾಲ್ಯೂ. ಈ 50 ವ್ಯಾಲ್ಯೂ ಈ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಬೇಕು. ಓಕೆ, ಎಲ್ಲಿ ಬರುತ್ತೆ? 6 ಅಲ್ಲಿ ಬರೋದಿಲ್ಲ, 15 ಅಲ್ಲಿ ಬರೋದಿಲ್ಲ, 26 ಅಲ್ಲಿ ಬರೋದಿಲ್ಲ, 40 ಅಲ್ಲಿ ಬರೋದಿಲ್ಲ, 60 ಅಲ್ಲಿ ಬರುತ್ತೆ. ಇದು ನಮ್ಮ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಹೇಗೆ? ಮೀಡಿಯನ್ ಕ್ಲಾಸ್ ಇಲ್ಲಿ 50 ಬಂದಿದೆ ವ್ಯಾಲ್ಯೂ, n/2 ಹಾಕಿದಾಗ 50 ಬಂದಿದೆ. 50 ಎಲ್ಲಿ ಬರುತ್ತೆ? ಕಾಮನ್ ಆಗಿ 60 ಹತ್ರನೇ ಬರುತ್ತೆ, 40 ಹತ್ರ ಬರೋದಿಲ್ಲ. ಓಕೆ, ಸೊ 60 ಹತ್ರ ಬರೋದ್ರಿಂದ ಇದು ನಮ್ಮ ಮೀಡಿಯನ್ ಕ್ಲಾಸ್. ಸೊ ಇಲ್ಲಿ ನಮಗೆ ಏನು ಸಿಕ್ತು? ಲೋವರ್ ಲಿಮಿಟ್ ಸಿಕ್ತು. ಓಕೆ, ಸೊ ಇಲ್ಲಿ ನಾನು ಬರೀತೇನೆ therefore L is equal to 1000. ಓಕೆ, ಫಾರ್ಮುಲಾ ಬರೀತೇನೆ
ಎಲ್ ಅಂತ ಹೇಳಿದ್ರೆ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಇದು ಲೋವರ್ ಲಿಮಿಟ್. ಮೀಡಿಯನ್ ಕ್ಲಾಸ್ ಯಾವುದು 1000 to 1200. ಅದರ ಲೋವರ್ ಲಿಮಿಟ್ ಯಾವುದು 1000. ಸೊ ಎಲ್ ಏನಾಯಿತು 1000 ಆಯಿತು. n by 2 ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. n by 2 ಎಷ್ಟಿದೆ ನಮ್ಮದು 50 ಇದೆ, ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಕರೆಕ್ಟಾ? ಆಮೇಲೆ ಸಿ ಎಫ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟು ನಮ್ಮದು? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ತಗೊಳ್ಳುವಾಗ ಸಿ ಎಫ್ ಮೀನಿಂಗ್ ಗೊತ್ತಿರಬೇಕು ನಮಗೆ. ಓಕೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ದಿ ಮೀಡಿಯನ್ ಕ್ಲಾಸ್. ಪ್ರಿಸೀಡಿಂಗ್ ದಿ ಮೀಡಿಯನ್ ಕ್ಲಾಸ್. ಪ್ರಿಸೀಡಿಂಗ್ ದಿ ಮೀಡಿಯನ್ ಕ್ಲಾಸ್. ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಮೀಡಿಯನ್ ಕ್ಲಾಸ್ ಇಂದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇರುತ್ತಲ್ಲ ಅದರ ಹಿಂದಿದ್ದನ್ನ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಸೊ ಅದೆಷ್ಟು ನಮ್ಮದು 40. ಓಕೆ, ಆಮೇಲೆ ಎಫ್ ಎಷ್ಟಾಗುತ್ತೆ ನಮ್ಮದು? ಎಫ್ ಎಷ್ಟಾಗುತ್ತೆ? ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಇನ್ ಫ್ರೀಕ್ವೆನ್ಸಿ ಎಷ್ಟಿದೆ? 20 ಇದೆ. ಇದು ನಮ್ಮ ಎಫ್. ಓಕೆ, ಸಿ ಏನಾಗುತ್ತೆ? ಸಿ ಎಷ್ಟಾಗುತ್ತೆ? ಸಿ ಅಂತ ಹೇಳಿದ್ರೆ ವಿಡ್ತ್ ಆಫ್ ದಿ ಮೀಡಿಯನ್ ಕ್ಲಾಸ್. ಎಷ್ಟು ಗ್ಯಾಪ್ ಇದೆ ಅಂತ 1000 ಇಂದ 1200 ಎಷ್ಟು ಗ್ಯಾಪ್ ಆಯಿತು? 200. ಸೊ ಇಷ್ಟು ನಾವು ವ್ಯಾಲ್ಯೂಸ್ ಅನ್ನ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಮೀಡಿಯನ್ ಅಲ್ವಾ? ಸೊ ಇಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ಕೋಬೇಕು. ಆಮೇಲೆ ಮೀಡಿಯನ್ ಕ್ಲಾಸ್ ಅನ್ನು ಆಬ್ಟೈನ್ ಮಾಡಬೇಕು. ಮೀಡಿಯನ್ ಕ್ಲಾಸ್ ಹೇಗೆ ಆಬ್ಟೈನ್ ಮಾಡೋದು? n/2 ಫಾರ್ಮುಲಾ ಹಾಕಬೇಕು. ಸೊ n/2 ಫಾರ್ಮುಲಾ ಹಾಕಿದಾಗ 50 ಬಂದಿದೆ. ಸೊ 50 ಎಲ್ಲಿ ಬರುತ್ತೆ ನೋಡಬೇಕು. ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 60 ಹತ್ತಿರ ಬಂದಿದೆ. ಸೊ ಅದಕ್ಕೊಂದು ಮಾರ್ಕ್ ಮಾಡ್ಕೋಬೇಕು. ಓಕೆ, ಸೊ ಅದು ನಮ್ಮ ಮೀಡಿಯನ್ ಕ್ಲಾಸ್ ಆಗಿದೆ. ಆಮೇಲೆ ಫಾರ್ಮುಲಾ ಬರೋದು ಅಲ್ಲಿ ಏನೇನು ಬೇಕು? ಎಲ್ ಬೇಕು, ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್ 1000 ಸಿಕ್ತು. n/2 ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 50 ಅಂತ ಬಂತು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ದಿ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಅಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನಿದೆಯೋ ಅದರ ಹಿಂದಿದ್ದು 40. ಎಫ್ ಅಂದರೆ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್ 20. ಸಿ ಅಂತ ಹೇಳಿದ್ರೆ ವಿಡ್ತ್ 1000 ಇಂದ 1200 ತನಕ ಎಷ್ಟು ಗ್ಯಾಪ್ ಇದೆ? 200 ವಿಡ್ತ್ ಅಂತ ಹೇಳ್ತೀವಿ, ಅದು 200. ಸೊ ಇಷ್ಟು ವ್ಯಾಲ್ಯೂಸ್ ಅನ್ನು ಹಾಕಿದ್ರೆ ನಮಗೆ ಮೀಡಿಯನ್ ಸಿಗುತ್ತೆ. ಸೊ ಫಾರ್ಮುಲಾ ನೋಡೋಣ. m is equal to ಎಲ್ ಎಷ್ಟಿದೆ? 1000. ಓಕೆ, ಪ್ಲಸ್ ಇಂಟು ಬ್ರಾಕೆಟ್ n/2 ಎಷ್ಟಿದೆ? 50 ಇದೆ. ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ? 40 ಇದೆ. ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಎಷ್ಟಿದೆ? 20 ಇದೆ. ಕರೆಕ್ಟಾ? ಇಂಟು ಸಿ ಎಷ್ಟಿದೆ? 200. ಓಕೆ, ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 1000 ಪ್ಲಸ್ 50 ಮೈನಸ್ 40 ಅಂತ ಹೇಳಿದ್ರೆ 10 ಬರುತ್ತೆ. ಡಿವೈಡೆಡ್ ಬೈ 20 ಇಂಟು 200. ಓಕೆ, ಸೊ 1000 ಪ್ಲಸ್ 10 ಇಂಟು 200 2000 divided by 20. Okay, so 1000 plus cancel agata 100. Therefore median is equal to 1100. So median is equal to 1100. Right here. Okay, marker. Sorry, this is not right. So 1100. Hoping that it is clear to you. 1100. So median is equal to 1100. So this is how we calculate median for continuous data. So continuous data ಕೊಟ್ಟಾಗ median ಅನ್ನು ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊದಲು ಮೇನ್ ಫಾರ್ಮುಲಾ ಹಾಕೊಳ್ಳೋದು, ಆಮೇಲೆ ಕ್ಲಾಸ್ ಇಂಟರ್ವಲ್ ಬರ್ಕೋಬೇಕು, ಫ್ರೀಕ್ವೆನ್ಸಿ ಬರ್ಕೋಬೇಕು, ಅದಕ್ಕೊಂದು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೋಬೇಕು, ಆಮೇಲೆ ಮೀಡಿಯನ್ ಕ್ಲಾಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಕ್ಕೆ ಫಾರ್ಮುಲಾ n/2
n/2 ಹಾಕಿದಾಗ ನಮಗೆ ಸಿಕ್ಕಿದೆ 50 ಸಿಕ್ಕಿದೆ. 50 ಎಲ್ಲಿ ಬಂದಿದೆ ಅಂತ ನೋಡಿದ್ರೆ 60 ಹತ್ರ ಬಂದಿದೆ. ಅದು ನಮ್ಮ ಮೀಡಿಯನ್ ಕ್ಲಾಸ್. ಅಲ್ಲಿ ನಮಗೆ L ಸಿಗುತ್ತೆ, F ಸಿಗುತ್ತೆ, CF ಸಿಗುತ್ತೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಆಮೇಲೆ C ಕೂಡ ಸಿಗುತ್ತೆ. ಅವೆಲ್ಲವನ್ನು ಮೇನ್ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ಮೀಡಿಯನ್ ಬರುತ್ತೆ, ಅದು 1100. ಸೊ ದ್ಯಾಟ್ ಈಸ್ ಮೀಡಿಯನ್. ಸೊ ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಇನ್ನು ಒಂದಿದೆ ಮೋಡ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಹೋಪಿಂಗ್ ದಟ್ ಇಟ್ ಇಸ್ ಕ್ಲಿಯರ್ ಟು ಯು. I learn all these things. Only I keep class interval and frequency curve. Okay. Class interval and frequency curve. ಸೊ ಮೋಡ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಸೇಮ್ ಏನೇನು ಕ್ಯಾಲ್ಕುಲೇಟ್ ಮಾಡಿ ಹಾಗೆ ಫಸ್ಟ್ ಫಾರ್ಮುಲಾ ಹಾಕೊಂಡ್ಬಿಡ್ಬೇಕು. ಆಮೇಲೆ ನಮಗೆ ಏನೇನು ಬೇಕು ಅದನ್ನ ಫಾರ್ಮುಲಾ ಪ್ರಕಾರ ನೋಡ್ತಾ ಹೋಗಬೇಕು. ವ್ಯಾಲ್ಯೂಸ್ ಸಿಕ್ಕಾಗ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಹಾಕಿದರೆ ನಮಗೆ ಮೋಡ್ ಸಿಗುತ್ತೆ. ಓಕೆ, ಸೊ ವಿದಿನ್ 5 minutes ಐ ಕನ್ಕ್ಲೂಡ್. Okay, so I take it as C, calculation of mode, that is Z. Okay, so class interval frequency. First now formula hakodna, Z is equal to L plus, ಏನೋ formula L plus, formula correct ಆಗಿ ಹಾಕೋಬೇಕು. L plus Fm minus F1, one bracket ಇರೋಣ, Fm minus F1 divided by 2Fm minus F1 minus F2 into C. ಇದು ನಮ್ಮ ಫಾರ್ಮುಲಾ. ಓಕೆ, L plus Fm minus F1 you can verify divided by 2Fm minus F1 minus F2 into C. So ಇಲ್ಲಿ ನಮಗೆ ಏನು ಬೇಕು? L ಬೇಕು, Fm ಬೇಕು, F1 ಬೇಕು, F2 ಬೇಕು, C ಬೇಕು. ಓಕೆ, ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಮೋಡ್ ಅಲ್ಲಿ L ಬೇಕು, Fm ಬೇಕು, F1 ಬೇಕು, F2 ಬೇಕು, Fc ಬೇಕು ಅಂತ ಹೇಳಿದ್ರೆ ಅಥವಾ C ಬೇಕು ಅಂತ ಹೇಳಿದ್ರೆ ನಾವು ಮೊದಲು ಮಾಡೆಲ್ ಕ್ಲಾಸ್ ಯಾವುದು ನೋಡೋಣ. ಮಾಡೆಲ್ ಕ್ಲಾಸ್ ಹೇಗೆ ನೋಡೋದು? If you look at frequency distribution, which is the highest frequency? ಈ ಫ್ರೀಕ್ವೆನ್ಸಿಗಳನ್ನು ನೋಡಿದಾಗ highest frequency ಯಾವುದಿದೆ? 6, 9, 11, 14, 20, 15, 10, 8, 7. So highest frequency ಯಾವುದು ಇದರಲ್ಲಿ? 20. ಈ 20 ಏನಾಗುತ್ತೆ ನಮ್ಮದು model class. 20 is model class because it is the highest frequency. ಇಲ್ಲಿ ಯಾವ highest frequency ಇರುತ್ತೋ ಅದು ನಮ್ಮ model class. ಓಕೆ, ಮತ್ತೆ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು, ಮೋರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು, ಏನಿಲ್ಲ. ಇದು ಕೊಟ್ಟಿರೋ ಡೇಟಾ, ಆ ಡೇಟಾದಲ್ಲಿ ಫ್ರೀಕ್ವೆನ್ಸಿ ಯಾವ್ದು ಹೈಯೆಸ್ಟ್ ಇದೆಯೋ ಅದು ಮಾಡೆಲ್ ಕ್ಲಾಸ್. ಸೊ ಈಗ ನಮ್ಗೆ ಏನು ಬೇಕು? ಎಲ್ ಬೇಕು, ಲೋವರ್ ಲಿಮಿಟ್. ಎಲ್ ಈಸ್ 1000, ಲೋವರ್ ಲಿಮಿಟ್ 1000. ಆಮೇಲೆ ಬೇಕು ಎಫ್ ಎಂ ಬೇಕು. ಏನು ಎಫ್ ಎಂ ಅಂತ ಹೇಳಿದ್ರೆ? ಏನು ಎಫ್ ಎಂ ಅಂತ ಹೇಳಿದ್ರೆ? ಎಫ್ ಎಂ ಅಂತ ಹೇಳಿದ್ರೆ ಓಕೆ, frequency. Fm is frequency. This is Fm. Fm is 20. ಇದನ್ನು ನಾವು Fm ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಮೋಡೆಲ್ ಕ್ಲಾಸ್ ಇದು ಫ್ರೀಕ್ವೆನ್ಸಿಗೆ Fm ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಬೇಕು ನಮಗೆ? F1 ಬೇಕು. ಸೊ F1 ಅಂದ್ರೆ ಏನು ಹೇಳ್ತಾರೆ ಇವರು? F1 ಅಂತ ಹೇಳಿದ್ರೆ
frequency preceding the model class. So model class frequency ಹಿಂದ್ಗಡೆ ಏನಿತ್ತು ಮೇಲ್ಗಡೆದು ಅದನ್ನ f1 ಅಂತ ಹೇಳ್ತೀವಿ 49. f2 ಅಂತ ಹೇಳಿದ್ರೆ ಮಾಡೆಲ್ ಕ್ಲಾಸ್ ಇದ್ದು ಫ್ರೀಕ್ವೆನ್ಸಿ ಇದು ಕೆಳಗಡೆ, ಇದು f2 ಆಗುತ್ತೆ. ಇದನ್ನು ನಾವು 15 ಅಂತ ತಗೊಳ್ತೇವೆ. ಓಕೆ, ಆಮೇಲೆ ಏನು ಬೇಕು ನಮಗೆ ಸಿ ಬೇಕು. ಸಿ ಎಷ್ಟಾಗುತ್ತೆ ಇಲ್ಲಿ? ವಿಡ್ತ್ ಗ್ಯಾಪ್ ಎಷ್ಟಾಗುತ್ತೆ? 1000 ಇಂದ 1200 200 ವಿಡ್ತ್ ಆಯ್ತು. ಓಕೆ, ಸೊ ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್ 1000, frequency of the model class FM20, F1 frequency of the model class preceding the model class 14, succeeding the model class ಕೆಳಗಡೆ ಇರೋದು 15, C ಅಂದ್ರೆ width 200. ಸೊ ಎಲ್ಲವನ್ನು ಈಗ ಫಾರ್ಮುಲಾ ಹಾಕೋಣ. therefore Z is equal to L ಎಷ್ಟಿದೆ 1000 ಇದೆ ಪ್ಲಸ್ FM ಎಷ್ಟಿದೆ 20 ಇದೆ ಮೈನಸ್ F1 ಎಷ್ಟಿದೆ 14 ಇದೆ ಡಿವೈಡೆಡ್ ಬೈ 2FM 2 into FM ಎಷ್ಟಿದೆ 20 ಇದೆ ಮೈನಸ್ F1 ಎಷ್ಟಿದೆ 14 ಇದೆ ಮೈನಸ್ F2 ಎಷ್ಟಿದೆ 15 ಇದೆ. ಓಕೆ, ಸೊ ಇಂಟು ಸಿ ಎಷ್ಟಿದೆ ನಮ್ಮದು 200. ಸೊ ಈಗ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಸೊ 1000 ಹಾಗೆ ಇರೋಣ ಪ್ಲಸ್ ಬ್ರ್ಯಾಕೆಟಲ್ಲಿ 20 ಮೈನಸ್ 14 ಅಂತ ಹೇಳಿದ್ರೆ 6 ಆಯಿತು ಇಂಟು ಈ 200 ಹಾಗೆ ಇರುತ್ತೆ ಡಿವೈಡೆಡ್ ಬೈ 2 ಇಂಟು 20 ಅಂದರೆ 40 ಆಯಿತು ಮೈನಸ್ 14 ಮೈನಸ್ 15 ಮೈನಸ್ 14 ಮೈನಸ್ 15 ಅಂತ ಹೇಳಿದ್ರೆ ಎರಡು ಆ್ಯಡ್ ಆಗುತ್ತೆ 29 ಬಟ್ ಮೈನಸ್ 29 ಆಗುತ್ತೆ. ಕರೆಕ್ಟಾ? ಸೊ ಎರಡು ಮೈನಸ್ ಇದ್ದಾಗ ಎಡಿಷನ್ ಆಗುತ್ತೆ ಬಟ್ ಸಿಂಬಲ್ ಮೈನಸ್ ಇರುತ್ತೆ, ಮ್ಯಾಥಮೆಟಿಕಲ್ ರೂಲ್. ಸೊ ಇಲ್ಲಿ ಏನಾಯ್ತು 1000 ಪ್ಲಸ್ 6 into 200 1200 divided by 40 minus 29 11. Okay, so 1000 plus 1200 divided by 11 is equal to 109.09. 109.09. So last answer, therefore mode is equal to 1109. Okay, 1109.09 or 1110. You can make it as 1110. So that is what the mode. So ಇಲ್ಲಿ ನಾವು ಒಂದೇ ಪ್ರಾಬ್ಲಮ್ ಅಲ್ಲಿ ಮೀನ್ ಮೀಡಿಯನ್ ಮತ್ತು ಮೋಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಬಟ್ ಡೇಟಾ ಕೊಟ್ಟಿರೋದು ಕಂಟಿನ್ಯೂಸ್ ಡೇಟಾಗೆ ಮೀನ್ ಮೀಡಿಯನ್ ಮೋಡ್ ಮೂರನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಮತ್ತೆ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ ಮೀನ್ ಮೀಡಿಯನ್ ಮೋಡ್ ಮೇಲೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ. ಸೊ ಹೋಪಿಂಗ್ ದಟ್ ಯು ಅಂಡರ್ಸ್ಟುಡ್ ದಿಸ್ ಮೀನ್ ಮೋಡ್ and median calculation. Okay, so I conclude today's class. We take up further problems in our next classes. So thank you one and all.